ಇವತ್ತು ಏನು ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ಶಾಸಕರಾಗಿರ್ತಕ್ಕಂಥ ಮುನಿರತ್ನ ಅವರು ಇವತ್ತು ಹೀನಾಯವಾಗಿ ಎರಡು ಸಮುದಾಯಗಳ ಬಗ್ಗೆ ಮಾತಾಡಿದ್ದಾರೆ. ಈ ವಿಚಾರವಾಗಿ ಈಗಲೇ SIT ರಚನೆಯಾಗಿದ್ದು ಬಹಳ ಪ್ರಮುಖವಾಗಿ ಆ ಫ್ಲೋರೆನ್ಸಿಕ್ ಲ್ಯಾಬಲ್ಲಿ ಇವತ್ತು ಅವರದೇ ವಾಯ್ಸು ಅಂತೇಳಿ ದೃಢಪಟ್ಟಿದೆ. ಹಾಗಾಗಿ ಇವತ್ತು ಸದನದಲ್ಲೂ ಕೂಡ ಈ ವಿಚಾರ ಚರ್ಚೆ ಆಗಬೇಕು. ಇವತ್ತು ಸಂವಿಧಾನ ಬಂದು ಇಷ್ಟು ವರ್ಷಗಳಾದರೂ ಕೂಡ ಜಾತೀಯತೆ ಬಗ್ಗೆ ಎಷ್ಟೊಂದು ಕೀಳಾಗಿ ಮಾತಾಡ್ತಕ್ಕಂಥ ಮುನಿರತ್ನವರ ಒಂದು ಮನಸ್ಥಿತಿ, ಅವರ ಸ್ವಭಾವ, ಜೊತೆಗೆ ಇವತ್ತು ಮುನಿರತ್ನವರು ಕಾರ್ಪೊರೇಟರ್ ಆಗಿ 4 ಬಾರಿ ಶಾಸಕರಾಗಬೇಕಾದ್ರೆ ದಲಿತ ಮತಗಳು, ವಿಶೇಷವಾಗಿ ಆ ಭಾಗದಲ್ಲಿರ್ತಕ್ಕಂಥ ದಲಿತರು, ಹರಿಜನರು, ಆದಿ ದ್ರಾವಿಡ ಇವರೆಲ್ಲರ ಮತಗಳು ಹೆಚ್ಚಾಗಿ ಮುನಿರತ್ನವರು ಹಾಕಿ ಇವತ್ತು ಮುನಿರತ್ನವರು ಶಾಸಕರಾದರು. ಇಂಥ ದಲಿತರ ಮತಗಳನ್ನು ಪಡೆದಿರ್ತಕ್ಕಂಥ ಮುನಿರತ್ನವರು ವಲಯ ಅಂತ ಹೇಳಿ ಕೀಳಾಗಿ ಮಾತಾಡ್ತಾರೆ. ಇದು ಕೇವಲ ಒಬ್ಬ ವ್ಯಕ್ತಿಗಲ್ಲ, ಇಡೀ ಸಮುದಾಯಕ್ಕೆ ಮಾಡಿರ್ತಕ್ಕಂಥ ಅವಮಾನ ಅಂತ ನಾವಾದರೂ ಕೂಡ ಭಾವಿಸ್ತೇವೆ. ಜೊತೆಗೆ ಅವರು ಒಕ್ಕಲಿಗ ಸಮುದಾಯವನ್ನು ಕೂಡ ಕುರಿತು ಕೀಳಾಗಿ ಮಾತಾಡ್ತಾರೆ. ಅದು ಯಾಕೋ ಅರ್ಥ ಆಗ್ತಾ ಇಲ್ಲ. ಭಾರತೀಯ ಜನತಾ ಪಕ್ಷದ ಇರ್ತಕ್ಕಂಥ ಒಕ್ಕಲಿಗ ಸಮುದಾಯ ಆತನ ಬಗ್ಗೆ ಭಾಳ ಸಾಫ್ಟ್ ಕಾರ್ನರ್ ತೋರ್ತಾ ಇದ್ದಾರೆ. ನಾವಾದರೂ ಇವತ್ತು ಅಗಸ್ಯವಾಗಿ ಮುನಿರತ್ನ ಅವರನ್ನು ಸದನಕ್ಕೆ ಸೇರಿಸಬಾರ್ದು, ಈತೊಬ್ಬ ಕಳಂಕ ವ್ಯಕ್ತಿ, ಇಷ್ಟೇ ಅಲ್ಲ. ನಮಗೆ ಭಾಳ ಏನಪ್ಪ ಅಂದರೆ ಪಾಪ ಅಶೋಕ್ ಅಣ್ಣ ಮೇಲೆ ನಮಗೆ ಭಾಳ ಕನಿಕರ. ಅಶೋಕ್ ಅಣ್ಣನಿಗೆ ಯಾವುದೋ ಆ ಒಂದು ಏಡ್ಸ್ ಇಂಜೆಕ್ಷನ್ ಮಾಡಬೇಕು ಅಂತ ಹೊಟ್ಟಿದ್ರಂತೆ. ಹಾಗಾಗಿ ಅಶೋಕ್ ಅಣ್ಣ ಬಗ್ಗೆ ನಮಗೆ ಬಹಳ ಕನಿಕರ ಆಗ್ತಾ ಇದೆ. ಅಶೋಕ್ ಅಣ್ಣ ಪಾಪ ಅವರ ಪಕ್ಷ ಇರ್ತಕ್ಕಂಥ ಒಬ್ಬ ನಾಯಕರೇ ಬೂಸ ಕೊಟ್ಟಿರ್ತಕ್ಕಂಥ ಈ ಮುನಿರತ್ನಮವರು ಇನ್ನು ಎಷ್ಟು ಜನರನ್ನು ತನ್ನ ಬ್ಲ್ಯಾಕ್ ಮೇಲ್ ಕುತಂತ್ರ ಬುದ್ಧಿಯಿಂದ ರೆಕಾರ್ಡ್ ಮಾಡಿದರೋ ಗೊತ್ತಿಲ್ಲ. ಬಹುಶಃ ಈ ಮನುಷ್ಯ ಒಬ್ಬ ಶಾಸನಕ್ಕೆ ನಾಲಾಯಕ್ಕು. ಅವನನ್ನು ಏನು ಮುನಿರತ್ನವರು ಇದ್ದಾರೆ ಅವರನ್ನು ಈ ಸದನದಿಂದ ಹೊರಗಡೆ ಹಾಕಬೇಕು. ಈ ಮನುಷ್ಯ ಒಂದು ಸಮಾಜಕ್ಕೆ ಕಪ್ಪು ಚುಕ್ಕೆ ಅಂತ ಹೇಳಿ ನಾವು ನರೇಂದ್ರ ಸ್ವಾಮಿಯವರು, ನಾವೆಲ್ಲ ಪ್ರಸಾದ್ ಅಬ್ಬಯ್ಯ, ನಾವೆಲ್ಲ ಕೂಡ ಇವತ್ತು ಚರ್ಚೆ ಮಾಡಲಿಕ್ಕೆ ಅವಕಾಶವನ್ನು ಕೋರಿದ್ವಿ. ಆದರೆ ಸ್ಪೀಕರ್ ಅವರು ಇವತ್ತು ಕೊಡ್ತೀನಿ ಅಂತ ಹೇಳಿದ್ದಾರೆ. ಇವತ್ತು ಕೊಟ್ಟರೆ ನಾವು ಆತನ ಹೇಯ ಕೃತ್ಯವನ್ನು, ಆತನ ದುರಂಕಾರವನ್ನು ನಾವು ಹುಟ್ಟಡಗಿಸಬೇಕು. ಇಂಥ ಜಾತಿಗಳನ್ನು ವಿಂಗಡಿಸಿ ಮಾತನಾಡ್ತಕ್ಕಂಥ, ಸಮಾಜದಲ್ಲಿ ಏನು ಮಾಡಬಾರ್ದು ಅಂತ ಮಾಡ್ತಕ್ಕಂಥ ಕೃತ್ಯಗಳನ್ನು ಮಾಡ್ತಕ್ಕಂಥ ಮುನಿರತ್ನಮವರನ್ನು ಸದನದಿಂದ ಹೊರಹಾಕಬೇಕು ಅಂತೇಳಿ ನಾವು ಸನ್ಮಾನ್ಯ ಸ್ಪೀಕರ್ ಅವರಲ್ಲಿ ಒತ್ತಾಯವನ್ನು ಮಾಡ್ತೇವೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.